ಮಹಾತ್ಮ ಗಾಂಧಿ ಹೆಸರನ್ನ ಇಟ್ಕೊಂಡು ವೋಟ್ ಬ್ಯಾಂಕ್ ರಾಜಕಾರಣವನ್ನ ಕಾಂಗ್ರೆಸ್ ಮಾಡ್ತಾ ಇದೆ. ಇವತ್ತು ಮಹಾತ್ಮ ಗಾಂಧೀಜಿಯವರನ್ನ ಕ್ಯಾರಿಕೇಚರ್ ಈ ಕಾರ್ಟೂನ್ ತರ ಜಾಹೀರಾತಲ್ಲೂ ಬಳಕೆ ಮಾಡ್ತಿದ್ದಾರೆ. ಇದು ಕಾಂಗ್ರೆಸ್ನವರು ಮಹಾತ್ಮ ಗಾಂಧೀಜಿಯವರಿಗೆ ಕೂಡ ಗೌರವ. ಮೇಡಮ್, ನಾವು ಯಾವತ್ತೂ ಸಹ ಗಾಂಧೀಜಿಯವರ ಬಗ್ಗೆ ಅಪಾರವಾದಂತ ಗೌರವ ಇಟ್ಕೊಂಡು ಬಂದಂತರು. ಇವ್ರ ತರ ಬೂಟಾಟಿಕೆ ಮಾಡ್ಕೊಂಡು ಬಂದಂತಲ್ವಾ. ಹಿಂದುತ್ವವಾದಿಗಳು ಎಷ್ಟು ಜನ ಇವತ್ತು ಗಾಂಧೀಜಿ ಫೋಟೋಕ್ಕೆ ಚಪ್ಪಲಿ ಹಾರ ಹಾಕಿದ್ರು, ಗಾಂಧೀಜಿ ಫೋಟೋವನ್ನು ಸುಟ್ರು, ಅಂಬೇಡ್ಕರ್ ಫೋಟೋವನ್ನು ಎಷ್ಟು ಜನ ಸುಟ್ಟಿಲ್ಲ. ಏನಾದ್ರೂ ಚಕ್ರ ಎತ್ತಿದ್ರು ಇವರು, ಯಾರಾದ್ರೂ ಮಾತಾಡಿದ್ರು ಅದ್ರ ಬಗ್ಗೆ? ಒಬ್ಬರು ಮಾತಾಡಿಲ್ಲ. ಇವರೆಲ್ಲ ಇವ್ರಿಗೆ ಯೋಗ್ಯತೆ ಇಲ್ಲ ಆತರ ಮಾತಾಡ್ಲಿಕ್ಕೆ. ನಾವು ಕಾಂಗ್ರೆಸ್ ಸರ್ಕಾರದಲ್ಲಿ ಗಾಂಧೀಜಿಗೆ ಅಂಬೇಡ್ಕರ್ ಕೊಡೋದ್ ಗೌರವ ನಾವು ಕೊಟ್ಟಿದೀವಿ. ಅದು ಯಾವ ಕಾರಣಕ್ಕೂ ಅದು ನಮ್ಗೆ ತಪ್ಪಲ್ಲ. ಗಾಂಧೀಜಿಯವ್ರ ಫೋಟೋ ಹಿಡ್ಕೊಂಡು ಹೋಗುವಂತ ಇದು ಅಲ್ಲ ನಮ್ದು. ಹಿಂದಿನ ಅವರ ಈ ದೇಶಕ್ಕಾಗಿ, ಈ ನಾಡಿಗಾಗಿ ನಮ್ಗೆ ಕೊಟ್ಟಂತ ಕೊಡುಗೆಗೋಸ್ಕರ, ಅವ್ರು ಕೊಟ್ಟಂತ ಸ್ವಾತಂತ್ರ್ಯಕ್ಕೋಸ್ಕರ ಅವ್ರನ್ನ ಇವತ್ತು ಮಹಾತ್ಮ ಗಾಂಧೀಜಿ ಅಂತ ನಾವು ಕರಿತೀವಿ ಅಲ್ವಾ. ಪಿತಾಮಹ ಅಂತ ನಾವು ಕರಿತೀವಿ. ಆ ಪಿತಾಮಗಾರ ಗೌರವ ಕೊಡ್ಬೇಕಲ್ಲ, ಆ ಯೋಗ್ಯತೆ ಇವ್ರಿಗಿಲ್ಲಲ್ಲ. ಮೋದಿಜಿಯವರೇ ಹೇಳ್ಬೋದಿತ್ತಲ್ಲ, ಆ ಫೋಟೋ ಸುಡಬೇಡಿ, ಆ ಫೋಟೋಕ್ಕೆ ಹಾರ ಹಾಕ್ಬೇಡಿ, ಗಾಂಧೀಜಿ ಅವಮಾನ ಮಾಡಬೇಡಿ ಅಂತ ಅವ್ರಾರು ಹೇಳ್ಬೋದಿತ್ತಲ್ಲ. ಅವರು ಯಾವತ್ತೂ ಬಾಯ್ಬಿಟ್ಟು ಹೇಳಲಿಲ್ಲ. ಹಾಗೆ ಈ ತರ ದುಷ್ಟ ಶಕ್ತಿಗಳು ಕೆಲವು ಕೆಲಸ ಮಾಡ್ತಾವು. ಇದು ಆಗ್ಬಾರ್ದು. ಅಪ್ಪ ಮಕ್ಕಳ ಜಗಳದಲ್ಲಿ ಕೂಸು ಬಡವಾಯ್ತು ಅನ್ನೋ ಮಾತಿದೆ. ಹಂಗೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಈ ಜಟಾಪಟಿಯಲ್ಲಿ ಜನ ಬಡವಾಗ್ತಿದ್ದಾರೆ. ನೋಡಿ, ನೀವು ಒಂದ್ ತಿಳ್ಕೊಬೇಕು, ಯಾಕೆ ಜನ ಬಡವರಾಗಬೇಕು? ಇವ್ರು ಬಡವ್ರು ಮಾಡ್ತಾ ಇದಾರೆ. ಅದೇ ಏನ್ ಪುಕ್ಕಟೆ ಕೊಡ್ತೀರಾ ನೀವು? ಅಲ್ರಿ, ನಾವು GST ಕೊಡ್ತಾ ಇಲ್ವಾ? ಎಷ್ಟು ಲಕ್ಷ ಇವತ್ತು GST ಹೋಗ್ತಾ ಇರೋದು? ಅದರಲ್ಲಿ ಕೊಡಿ. 5 ಲಕ್ಷ ಕೋಟಿ ಏನು ಹೋಗುತ್ತೆ ಅಲ್ಲ ನಿಮ್ಗೆ, ಅದು ಕೊಡಿ. ನಾವು ಸುಮ್ಮನೆ ನಿಮ್ಗೆ ಕೇಳ್ತಾ ಇಲ್ಲ. ನಮ್ ಪಾಲ್ ನಮ್ಗೆ ಕೊಡಿ. ನಿಮ್ದು ಯಾವ್ದು ಎಕ್ಸ್ಟ್ರಾ ಬೇಡ, ನಮ್ಗೆ ಕೊಡೋದು ನೀವು ಬೇಡ. ರಾಜ್ಯದ ಪಾಲ್ ಕೊಡಿ. ಬೇರೆ ರಾಜ್ಯಕ್ಕೆ ಈಸಿ ಕೊಡ್ತೀರಿ, ಬೇರೆ ರಾಜ್ಯ 10 ಕೋಟಿ 15 ಕೋಟಿ 1000 ಕೋಟಿ ಎಕ್ಸ್ಟ್ರಾ ಕೊಡ್ತೀರಿ. ಬೇಡ ನಿಮ್ದು. ಮೋದಿಜಿಯವರೇ, ನೀವ್ ಎಕ್ಸ್ಟ್ರಾ ಅಂತೂ ನಮ್ಗೆ ಕೊಡೋದು ಬೇಡ. ನಮ್ಮ ಹಕ್ಕು, ನಮ್ಮ ಪಾಲ್ ಕೊಡಿ ಅಂತ ನಾವು ಕೇಳೋದ್ ತಪ್ಪೇನಿದೆ? ಇದು ತಪ್ಪ? ಈಗ ನೋಡಿ, ನಮಗೆ ಇವತ್ತು ಇದು ಉದ್ಯೋಗಕ್ಕಾದ್ರೂ ದುಡ್ಡಿಲ್ಲ. 2 ವರ್ಷ ಆಗೋಯ್ತು, ಅದ್ರಲ್ಲೂ ದುಡ್ಡಿಲ್ಲ. ಇವತ್ತು ಹೈವೇ ರಸ್ತೆಗಳೆಲ್ಲ ನಿಂತೋಗಿದೆ. ಯಾವ ಹೈವೇ ರಸ್ತೆಗಳು ಆಗ್ತಿದೆ ಹೇಳಿ ಮೇಡಮ್ ಅವರೇ? ಇವತ್ತು ಇಲ್ಲಿಂದ ಮಂಗಳೂರು ಹೋಗೋ ರೈಲ್ವೆ ಹೈವೇ ನಿಂತೋಗಿದೆ. ಮಂಗಳೂರಿಂದ ಕಾರವಾರ ಹೋಗೋದು ಸ್ವಲ್ಪ ಅರ್ಧ ಆಗೋಗಿದೆ. ಇವತ್ತು ತುಮಕೂರಿಂದ ನಮ್ ಶಿವಮೊಗ್ಗ ಹೋಗೋದಕ್ಕ ಯಾವ್ದು ಆಗ್ತಾ ಇಲ್ಲ. ಅಂದ್ರೆ ಕೇಂದ್ರದಲ್ಲೂ ಬಜೆಟ್ ಇಲ್ಲ, ರಾಜ್ಯದಲ್ಲೂ ಇಲ್ಲ. ರಾಜ್ಯ ಬಜೆಟ್ ನಮ್ ಕೇಳ್ದಷ್ಟು ಕೊಡ್ತೀವಿ ನಾವು. ಇವ್ರು ಕೊಡ್ಬೇಕಲ್ಲ. ಹೈವೇ ಯಾರ್ದು? ಇವ್ರು ನಡಿಬೇಕಲ್ಲ. ಇವರು ನಾವ್ ಹೇಳ್ತೀವಿ ಹೈವೇ ಇಷ್ಟು ಮಾಡ್ಬಿಟ್ಟಿದ್ವಿ. ವಿಜೇಂದ್ರ ಇವತ್ತು ಹೇಳ್ತಿದ್ದ, ನಾವು ಇಷ್ಟು ಕಿಲೋಮೀಟರ್ ಹೈವೇ ಕೊಟ್ಟಿದ್ವಿ ಅಂತ ಹೇಳ್ತಿದ್ರು. ಇವತ್ತು ಯಾವ ಕಿಲೋಮೀಟರ್ ಕೊಟ್ಟಿದ್ಯಪ್ಪ ನೀನು? 17 ವರ್ಷ ಆದ್ರೂ ಒಂದು ರಸ್ತೆನ ಮುಗ್ಸಕ್ ಆಗಿಲ್ಲ ಅಂದ್ರೆ ನೀವು ಯಾವ ರೀತಿಯ ಪ್ರಗತಿ ಮಾಡ್ತೀರಿ? ಯಾವ ದೇಶದಲ್ಲಿ ಎಲ್ಲಿದ್ದೀರಿ ನೀವು? ಯಾಕೆ ಪ್ರಗತಿ ಮಾಡ್ತೀರಿ? ಯಾವ ಅಭಿವೃದ್ಧಿ ಹೊಂದ್ತೀರಿ ನೀವು? ಅದ್ ಹೇಳ್ಬೇಕಲ್ಲ. ನಮಗೇನಿಲ್ಲ, ನಾವು ರೆಡಿ ಇದ್ದೀವಿ. ನಮ್ಮ ಪಾಲನ್ನ ನಾವು ಕೊಡ್ಲಿಕ್ಕೆ ತಯಾರಿದ್ವಿ, ನಾವು ಕೊಡ್ತೀವಿ. ಅವ್ರ ಪಾಲ್ ಕೊಡ್ಬೇಕಲ್ಲ. ಕೇಂದ್ರ ಹಾಗೂ ರಾಜ್ಯ ಅಂತ ತಗೊಳ್ಳೋದಾದ್ರೆ ಸರ್, ಅದನ್ನ ಬಿಯಾಂಡ್ ನಾನು ಮಾತಾಡ್ತಾ ಇದ್ದೀನಿ. ಬಿಜೆಪಿ ಮತ್ತು ಕಾಂಗ್ರೆಸ್ ಅಂದಾಗ ಪ್ರಮುಖ ರಾಷ್ಟ್ರೀಯ ಪಕ್ಷಗಳು, ಅವಕ್ಕೆ ಆದಂತಹ ಘನತೆ ಅನ್ನೋದಿದೆ. ಈ ಪ್ರಸ್ತುತ 2-2.5 ವರ್ಷದಿಂದ ನಾವು ನೋಡ್ತಾ ಇದ್ದೀವಿ, ತತ್ವ ಆದರ್ಶಗಳಿಗೆ ಟೀಕೆ, ಆರೋಪ ಇವೆಲ್ಲವೂ ತೀರಾ ಸಹಜ. ಬಟ್ ಎಲ್ಲರೂ ಪ್ರತಿಷ್ಠೆಗೆ ಬಿದ್ದ್ಬಿಟ್ಟಿದ್ದಾರೆ, ಅದು ಕಾಣಿಸ್ತಾ ಇದೆ. ನೋಡಿ, ಈಗ ಮೇಡಮ್ ಅವರೇ, ಒಂದ್ ತಿಳ್ಕೋಬೇಕು, ಅವರ ಪಕ್ಷದ ಅವ್ರ ಏನು ತತ್ವ ಸಿದ್ಧಾಂತ ಅವ್ರದ್ದಿರುತ್ತೆ. ಹೌದು. ನಮ್ಮ ಪಕ್ಷದ ಸಿದ್ಧಾಂತ ನಮಗಿರುತ್ತೆ. ಅದನ್ನ ನಾವು ಬಿಟ್ಕೊಡಕ್ ಸಾಧ್ಯ ಇರ್ಲಿಲ್ಲ ಅಲ್ವಾ? ಅವ್ರದ್ದು ಏನೋ ಹಿಡ್ಕೊಂಡು ಹೋಗ್ಬೋದು, ನಾವು ಅದ್ ಬಿಡಕ್ ಆಗೋದಲ್ಲ. ಇರ್ಲಿ, ಅವ್ರ ಏನಾರು ಪ್ರತಿಷ್ಠೆ ಅವ್ರದ್ದು ಇರ್ಬೋದು. ನಮ್ಮ ಪಕ್ಷ ನಾವು ನೋಡ್ಕೊಳ್ತೀವಿ ಅಲ್ವಾ? ನಮ್ಮ ಏನು ಇವತ್ತು ಉದಾಹರಣೆ ನೋಡಿ, ಇವಾಗ GST ಮೇಡಮ್ ಅವರಿಗೆ, ಈಗ GST ಇಲ್ಲಿವರೆಗೆ ನೀವು 10 ವರ್ಷ GST ಇದು ತಗೊಂಡ್ರಿ. ಹಾಲಿಂದ ಹಿಡಿದು ಸಣ್ಣ ಮೊಸರಿಗೂ ಬಿಡ್ಲಿಲ್ಲ GST ಹಾಕಿದ್ರಿ, ತಗೊಂಡ್ರಿ. ಸಡನ್ಲಿ ಮೊನ್ನೆ ನೀವು GST ಕೆಲವೊಂದು ಇಷ್ಟು ರದ್ದು ಮಾಡಿದ್ರಿ ಅಲ್ವಾ? ನಾ ಬೇಡ ಅನ್ನೋದಲ್ಲ. ನೀವು GST ನೀವು ರದ್ದು ಮಾಡಿದ ಮೇಲೆ ರಾಜ್ಯದ ಹೊರೆ ಯಾರಿಗಾಗತ್ತೆ? ನಮ್ಗಾಗತ್ತಲ್ವಾ? ನೀವು ಮಾಡಿದ್ದ GST ಏನಾಯ್ತು? ಕಮ್ಮಿ ಮಾಡಿದ ತಕ್ಷಣನೇ ರಾಜ್ಯ ಸರ್ಕಾರಕ್ಕೆ 15,000 ಕೋಟಿ ಕಮ್ಮಿ ಆಯ್ತು. ನಮಗೆ ಆದಾಯ ಅಂದ್ರೆ ನಮ್ಗೆ ಹೋಯ್ತು, ಕಟ್ತಾ ಇತ್ತು ನಮಗೆ ಅಲ್ವಾ? ಇದು ಭಾರ ನಮ್ಗಾಯ್ತಲ್ಲ. ಅದು ತುಂಬಿಸ್ಕೊಡೋದು ಯಾರು ಮಾಡ್ಬೇಕಾಯ್ತು? ಇವ್ರು ಮಾಡ್ಬೇಕಾಯ್ತಲ್ಲ. ಅದು ಮಾಡ್ಬೇಕಾಯ್ತಲ್ಲ. ಅದು ಮಾಡಿಲ್ಲ ಇವರು. ಈಗ ಬಿಡಿ, ಕಮ್ಮಿ ಆಯ್ತು. 15,000 ಈಗ ನಮ್ಗೆ ಹೊಡ್ತಾ ಬಿತ್ತು. ಈಗ ನಾವು ಬೇರೆ ಇದನ್ನ ತುಂಬಿಸ್ಬೇಕಲ್ಲ. ಈಗ ನಾವು 4,9,00,000 ಕೋಟಿ ನಾವು ಬಡ್ಜೆಟ್ ಮಾಡಿದೀವಿ. ಈಗ 4 ಲಕ್ಷ ಕಮ್ಮಿ ಇದಾಯ್ತಲ್ಲ, ಬಡ್ಜೆಟ್ ಕಮ್ಮಿ ಆಗ್ಬಿಡ್ತಲ್ಲ ನಮ್ಗೆ. ಈಗ ಇದು ಯಾರು ಹೊಣೆಗಾರಿಕೆ? ನೀವು ಬೇರೆ ರಾಜ್ಯಕ್ಕೆ ಆದ್ರೆ ಈಗ ಆಂಧ್ರ ಪ್ರದೇಶಕ್ಕೆ ಕೊಡ್ತೀರಿ, ಬೇರೆ ಗುಜರಾತ್ ಕೊಡ್ತೀರಿ, ಇನ್ನೊಂದಕ್ಕೆ ಬೇಕಾದಷ್ಟು ಕೊಡ್ತೀರಿ ಅಲ್ವಾ? ಇದಕ್ಕೆ ಮೊನ್ನೆ ಬಿಹಾರಕ್ಕೆ ಎಷ್ಟು ಕೊಟ್ರಿ ನೀವು? ಅಡ್ವಾನ್ಸ್ 10,000 ಕೋಟಿ ಕೊಟ್ರಿ ನೀವು. ಅಂದ್ರೆ ಅಲ್ಲೆಲ್ಲ ಅಷ್ಟೆಲ್ಲ ಕೊಡ್ಬೇಕಾದ್ರೆ ನಮ್ಗೆ ನೀವು ಎಕ್ಸ್ಟ್ರಾ ಕೊಡಬೇಡಿ ಅಂತ ನಾನ್ ಕೇಳ್ತಾ ಇರೋದು. ನಮಗ್ ಬರುವಂತ ಬ್ಯಾಲೆನ್ಸ್ ಅನ್ನೇ ನೀವು ಕೊಡಿ, ಮತ್ತೇನು ನಮ್ಗೆ ಕೊಡೋದ್ ಬೇಡ ಅಂತ ನಾವು ಕೇಳ್ತೀವಿ ಅಷ್ಟೇ.